ಪ್ರಾಕ್ಟೀಸ್ ಚೆನ್ನಾಗಿ ನಡೆದಿತ್ತಂದರೆ ನಮ್ಮ ಗುಲ್ಬರ್ಗದಲ್ಲಿ ಅವ್ರದ್ದೇ. ಯಾಕಂದರೆ ಬಹಳ ಓದ್ತಕ್ಕಂಥದ್ದು, ಅಭ್ಯಾಸ ಮಾಡ್ತಕ್ಕಂಥದ್ದು, ತಿಳ್ಕೊತಕ್ಕಂಥದ್ದು ಮತ್ತು ಕಂಪ್ಯಾಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಅವರು PUC ನಾನು ಗೌರ್ಮೆಂಟ್ ಕಾಲೇಜ್ಗೆ ಬಂದೆ. ಅವರು BSc ಪಾಸಾಗಿ ಹೊರಗಡೆ ಅದೇ ಕಾಲೇಜ್ನಿಂದ ಹೊರಗಡೆ ಹೋಗ್ತಾಯಿದ್ರು ಪಾಸಾಗಿ. ಮತ್ತು ಅವರು LLB ಮಾಡಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದರು. ನಾನು ಅವಾಗ ಅದೇ ಕಾಲೇಜ್ನಲ್ಲಿ, ಗೌರ್ಮೆಂಟ್ ಕಾಲೇಜ್ನಲ್ಲಿ 65ನಲ್ಲಿ ನಾನು ಗ್ರ್ಯಾಜುಯೇಷನ್ ಮಾಡಿದೆ. 67ನಲ್ಲಿ ಲಾ ಗ್ರ್ಯಾಜುಯೇಷನ್ ಮಾಡಿದೆ. ಆವಾಗ ನಮಗೆ ಈ ನಮ್ಮ ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತಿತ್ತು. ಅದು ಮೊದಲೂ ಇರಲಿಲ್ಲ, ಮುಂದೂ ನಾವು ಆದ್ಮೇಲೇನೂ ಬರಲಿಲ್ಲ. ಬಟ್ ನಮ್ಮ ಕಾಲದಾಗೆ ಬಂದಿತ್ತು ಬಾರ್ ಕೌನ್ಸಿಲ್ ಎಕ್ಸಾಮ್ನಲ್ಲಿ. ಅದಕ್ಕೆ ನಾವು ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ನಲ್ಲೇ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ನಮ್ಮ ಲಾಯರ್ಸ್, ಅಂದಿನ ಕಾಲದ ನಾಯ್ಡು ಅವರು, ಮೂರ್ತಿ ಅಂತಿದ್ರು, ಅವರೆಲ್ಲ ಬಂದು ಕ್ಲಾಸಸ್ ತಗೊಳ್ಳೋರು. ಈಗ ನಾವು ಒಂದು ತಿಂಗಳಲ್ಲಿ ಕಷ್ಟ ಇತ್ತು. ಅದಕ್ಕೆ ನಾನು ಇಲ್ಲಿ ಮಹಾವೀರ್ ಸಂಸ್ಥೆದೊಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ದಾಗ ಒಂದು ತಿಂಗಳಲ್ಲೇ ಅಭ್ಯಾಸ ಮಾಡಿಕೊಂಡು ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ 68ರಲ್ಲಿ ನಾನು ಪಾಸ್ ಆದೆ. 68ರಲ್ಲಿ ಪಾಸ್ ಆಯಿತು. ಲಗ್ನ 68ರಲ್ಲೇ ಆಯಿತು. ಆವಾಗ ನನಗೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ನನಗೂ ಕೂಡ. ಆದರೆ ಎಲ್ಲಿ ಮಾಡಬೇಕು ಅಂತ ಆವಾಗ ಒಂದು ಕಂಡೀಷನ್ ಇತ್ತು. 15 ವರ್ಷ ಯಾರು ಪ್ರಾಕ್ಟೀಸ್ ಇದೆ ಅವ್ರ ಹತ್ರನೇ ನೀವು ಡೈರಿ ಮೇಂಟೈನ್ ಮಾಡಿ ಅವ್ರ ಹತ್ರನೇ ಅಪ್ರೆಂಟಿಸ್ಶಿಪ್ ಮಾಡಬೇಕು ಅಂತ. ಆವಾಗ ಶಿವರಾಜ್ ಪಾಟೀಲ್ ಅವರಿಗೆ ಇನ್ನೂ 15 ವರ್ಷ ಆಗಿರಲಿಲ್ಲ. ಅವರು ಒಬ್ಬರು ಲಾಯರ್ ಗುರ್ತಿಡ್ತಿದ್ರು. ಅಲ್ಲಿ ಅವರು ಸ್ವಲ್ಪ ಈ 15 ವರ್ಷ ಅಪ್ರೆಂಟಿಸ್ಶಿಪ್ಗೋಸ್ಕರ ಅವ್ರ ಹತ್ರನೇ ಹೋಗಿದ್ರು. ದೆನ್ ನಾನೇನು ಮಾಡಲಿ ಅಂತ ಹೇಳಿ ಶಿವರಾಜ್ ಪಾಟೀಲ್ ಸಾಹೇಬ್ರಿಗೆ ಕೇಳಿದೆ. ನಾನು ಅವ್ರು ಹೇಳಿದ್ರು, ಈಗ ಇಲ್ಲಿ ಒಬ್ಬರು ಹುಡುಕರ್ ಅಂತಿದ್ದಾರೆ, ಅವ್ರ ಬಳಿ ನೀವು ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲಿ ಹೋದ ಬಲ್ಲಿಗೆ ಇವ್ರ ಬಲ್ಲೇ ನಾನು ಕೂಡಕ್ಕೆ ಜಾಗ ಬೇರೆ ಕಡೆ ಇಲ್ಲ. ಶಿವರಾಜ್ ಪಾಟೀಲ್ ಹತ್ರ ಬಂದು ಕೂಡೋದು. ಅವ್ರ ಹತ್ರ ಕೇಸ್ ಇಲ್ಲ, ಅದರ ಅನುಭವ ಜಾಸ್ತಿ. ಅವ್ರ ರೆವಿನ್ಯೂ ಮ್ಯಾಟರ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರು. ಶಿವರಾಜ್ ಪಾಟೀಲ್ ಅವ್ರ ಹತ್ರನು ರೆವಿನ್ಯೂ, ಕ್ರಿಮಿನಲ್, ಸಿವಿಲ್ ಎಲ್ಲ ಬರ್ತೀವಿ. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ನಾನು ಬಂದು ಹೇಳಿದೆ ಶಿವರಾಜ್ ಪಾಟೀಲ್ ಸಾಹೇಬ್, ನೋಡಿ ಹಿಂಗಾಗಿದೆ. ಅವ್ರ ಹತ್ರ ಹೋಗಿದ್ದೆ. ಅವ್ರು ನನಗೆ ಒಂದು ಮಾತು ಕೇಳಿದ್ರು, ನೀನು ಯಾಕೆ ಇಲ್ಲಿ ಬಂದಿದ್ದೀನಿ ನನ್ನ ಹತ್ರ ಅಪ್ರೆಂಟಿಸ್ ಅಂತ. ನಾನು ನಿಮಗೆ 15 ವರ್ಷ ಆಗಿದೆ, ಅದಕ್ಕೆ ಬಂದಿದೆ. ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಇನ್ನೂ 15 ವರ್ಷದ ಪ್ರಾಕ್ಟೀಸ್ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ನೀವು ಆ ಮಲ್ಲೇಶಪ್ಪನ ಹತ್ರ ಹೋಗ್ಬೇಕಾಗಿತ್ತು ನನಗೆ ಹೇಳಿದ್ದವು. ಮಲ್ಲೇಶಪ್ಪ